ಏನೈತೆ ಗುರು ಮನೆ ಇದು. ಪಿಕ್ಚರ್ ಬಿಡ್ತಿದಾರ ನಮ್ಗೆ ಇಲ್ಲಿ ನೋಡ್ಗುರು ರೋಡ್ ಹೆಂಗೈತೆ. ಎಷ್ಟು ದೂರ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಬೆವ್ರು ನೋಡಿ ಅಷ್ಟು ದೂರ ನಡ್ಕೊಂಡ್ ಬಂದಿದ್ದೀವಿ. ಇವಾಗ ಎನರ್ಜಿ ಬಂತು ಗುರು, ನಿಜ. ಅದೆಷ್ಟು ಬೆವರು ಬರಲಿ ಏನೇ ಬರಲಿ ಹುಡುಗಿಯರು ಬರ್ತಿದ್ದಾರೆ, ಹುಡುಗಿಯರು ನೋಡಿ ಹತ್ತುತ್ತಿದ್ದೀವಿ. ಕೊನೆಗೂ ಸಾಧಿಸ್ಬಿಟ್ವಿ. ಇವತ್ತು ನಾವು ಹೋಗ್ತಿರೋದು ಶಿವಮೊಗ್ಗ ತೀರ್ಥಹಳ್ಳಿ ಮತ್ತೆ ಕವಿಮನೆ ಮತ್ತೆ ಒಂದು ಫಾಲ್ಸಿಗೆ ಹೋಗ್ತಿದ್ದೀವಿ. ಅದು ಯಾವ ಫಾಲ್ಸು ಏನಂತ ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಈ ಕಂಟಿನ್ಯೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 6 ಜನ ಹೋಗ್ತಿದ್ದೀವಿ, ಅದು ಬೈಕಲ್ಲಿ ಹೋಗ್ತಿದ್ದೀವಿ. ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಇಷ್ಟ ಆಗುತ್ತೆ. ಓಕೆ ಬೈ. ಇವಾಗ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ, ನೋಡಿ ಯಾರ್ಯಾರಿದ್ದಾರೆ ಅಂತ. ನಮ್ಮ ಫಸ್ಟ್ ಮೆಂಬರ್ ನೋಡ್ರಿ, ತೋರಿಸ್ತೀನಿ. ಐ ಲವ್ ಯು ಸೆಕ್ಸಿ ಬೇಬೆ. ಇವರು ಸುಜಾತ್, ಹರಿಹರ್ ಬಾಯ್, ಹರಿಹರ್ ಬಾಯ್. ಇನ್ನೊಂದು ಸೆಕ್ಸಿ ಬೇಬೆ ಅದೇ. ಇವರು ಕೋಲಾರ್ ಬಾಯ್, KGF ಮುಸ್ತು. ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ಕ್ರೇಜಿ ಸ್ಟಾರ್ ರವಿಚಂದ್ರನ್. ನೋಡೇ ಇರ್ತೀರ, ಎಲ್ಲಾದ್ರೂ ನೋಡಿ, ರೋಡ್ ನೋಡಿ ಇರ್ತೀರಿ. ಇವರು ಶಾದಾಬ್ ಬ್ರೋ, ನಮ್ ದುರ್ಗಾದಲ್ಲಿ ಅಪೋಲೋದಲ್ಲಿ ಕೆಲಸ ಮಾಡ್ತಾರೆ. ಒಂದ್ ಕಣ್ಣಿಕ್ಕಿರಿ ಎಲ್ಲರೂ. ಮ್ಯಾನೇಜರ್. ಇದು ನಾನು ಯಾರಂತ ನನಗೆ ಗೊತ್ತೇ ಇಲ್ಲ. ನಡೀರಿ ಇವಾಗ ಎಲ್ಲರೂ ಇವಾಗ ಎಂಜಾಯ್ ಮಾಡ್ತಿದ್ದೀವಿ. ಕರ್ಮಗುರು ಹೋಗ ನಡೀರಿ. ಹಲೋ ನಮಸ್ತೆ ಸಲಾಂ. ಅವರು ಒಂದು ಬ್ಲಾಗ್ ಮಾಡ್ತಿದ್ದಾರೆ. ಹೊಸಬ್ರು ಬರ್ಬೇಕು, ಹೊಸ್ತನ ತರ್ಬೇಕು, ಕನ್ನಡದಲ್ಲಿ ಹೊಸ ಅಲೇನೆ. ಇವಾಗ ಸೀದಾ ಶಿವಮೊಗ್ಗ ಹೋಗ್ತಿದ್ದೀವಿ. ಶಿವಮೊಗ್ಗದಿಂದ ಇನ್ನ ನನಗೆ ಮುಂದೆ ದಾರಿ ಗೊತ್ತಿಲ್ಲ. ನಮ್ಮ ಹುಡುಗರು ಇದ್ದಾರೆ, ಕರ್ಕೊಂಡು ಹೋಗ್ತಾರೆ. ಯಾಕೆ ಹೆದರಿಕೆ? ಚಲೋ. ಎಂತವ್ರಿಗೆ ಗಾಡಿ ಕೊಟ್ಟಿದ್ದಾರೆ ಗೊತ್ತಾ ಈ ರೋಡ್ಸಕ್ಕೆ? ಆ ಮುಸ್ತು ಅನ್ನೋ KGF ಮುಸ್ತು ಅವರಿಗೆ ನಿಜ ಕಣ್ಣೇ ಕಾಣಲ್ಲ ಅಂತವ್ರಿಗೆ ಗಾಡಿ ಕೊಟ್ಟಿದ್ದಾರೆ ಓಡ್ಸಕ್ಕಾಗ. ನಿಜ ಅವ್ರಿಗೆ ಕಣ್ಣೇ ಕಾಣಿಸಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ ಅವರು. ನಿಜ ಏನಾದ್ರು ಅನಾಹುತ ಆದ್ರೂ ನನ್ನ ಮೇಲಲ್ಲ. ಇವಾಗ ಹೇಳಿದೀನಿ ನೋಡ್ರಿ ವಿಡಿಯೋದಲ್ಲಿ. ಏನ ಅವ್ರು ನೋಡಿದ್ರೆ ಚಳ್ಳಕೆರೆ ಅಂತಿದ್ದಾರೆ, ಸ್ವರ್ಗ ಅಂತ. ಇವ್ರು ಚಳ್ಳಕೆರೆ ಅಂತಿದ್ದಾರೆ, ನಾನು ದುರ್ಗಾ ಅಂತಿದ್ದೀನಿ. ಇವರು ಕೋಲಾರ ಅಂತಿದ್ದಾರೆ, ಇವರು ಹರಿಹರ ಅಂತಿದ್ದಾರೆ, ಅವರು ಜಗಳೂರು ಅಂತಿದ್ದಾರೆ, ಅವರು ಹಿರೂರು ಅಂತಿದ್ದಾರೆ. ಹಿಂದೆ ಹಿರೂರು. ನಾನ್ ಹೇಳೋದೊಂದು, ಯಾವತ್ತಿಗೂ ಸ್ವರ್ಗ ನಮ್ ದುರ್ಗಾನೇ. ನಿಜ. ಇದ್ರಲ್ಲಿ ಚಿತ್ಗ ಅಂದ್ರೆ ಪಾಡುಬ್ರೋನೆ. ಪಾಡುಬ್ರೋ ಇದೆ, ಎಲ್ಲ ಚಿತ್ಗ ಕಮ್ಮ ಇರುತ್ತೆ. ನೋಡಿ ಅವ್ರೇನ್ ಹೇಳ್ತಿದ್ದಾರೆ, ಅವ್ರಿಗೆ ವಿಡಿಯೋದಲ್ಲಿ ಹಾಕೊಂಡು ವ್ಯೂಸ್ ತಗೊಂತೀನಂತೆ. ನೋಡ ಯಾರು ವ್ಯೂಸ್ ತಗೊಂತಾರೋ ಯಾರಿಲ್ಲ ಅಂತ. ಇವರು ದುರ್ಗಾ ಬಿಟ್ಟಿನ ಅರ್ಧ ಕಿಲೋಮೀಟರ್ ಬಂದಿಲ್ಲ, ಅವಾಗ್ಲೇ ಟೀ ಕುಡಿಯಾಗ ನಿಲ್ತಿದ್ದಾರೆ. ಏನ್ ಕರ್ಮಗುರು ಇವ್ರದ್ದು. ಬರೇ ಇನ್ನ ದುರ್ಗಾ ಬಿಟ್ಟು ಅರ್ಧ ಕಿಲೋಮೀಟರ್ ಬಂದಿಲ್ಲ, ಅವಾಗ್ಲೇ ಟೀ, ನೀರು, ಚಾ, ಬಿಸ್ಕೆಟ್ ಅಂತ ಅನ್ಕೊಂಡ್ ಬಂದಿದ್ದಾರೆ. ಚಳ್ಳಕೆರೆ ಇಲ್ಲ, ದುರ್ಗಾ ಲಾಟಾಡಿಲ್ಲ, ಎಲ್ಲ ಇಷ್ಟೊತ್ತು. ಚೆನ್ನಾಗಿರುತ್ತೆ ಗ್ಯಾಸ್ ಬಂದ್ಬಿಡಿ. ಹೊಳಲ್ಕೆರೆ ರೋಡ್. ನಾನು ಸೌಕಾರ ಗುರು. ಚಳ್ಳಕೆರೆ ಚಿತ್ರದುರ್ಗದಲ್ಲಿ ಬಿಸಿಲು ತಿಕ್ಕ ಹೊಡಿತಿತ್ತು, ಆದ್ರೆ ಇಲ್ಲಂತ ಚಳಿ ತಿಕ್ಕ ಹೊಡಿತೈತ್ ಗುರು. ಆಗಂಗಿಲ್ಲ, ಇದು ಎಲ್ಲ ಒತ್ಕಂದ್ರು ಆಗಂಗಿಲ್ಲ. ನಿಜ ಅಷ್ಟು ಬಿಸಿಲು ಸಾಯಿಸ್ತೈತೆ. ಬಿಸಿಲು ಸಾಯಿಸ್ತಿದ್ರೆ ಇಲ್ಲಿ ಚಳಿ ಸಾಯಿಸ್ತೈತೆ. ಶಿವಮೊಗ್ಗ ಇವಾಗ ಎಂಟ್ರಿ ಕೊಟ್ಟಿದೀವಿ. ಬೆಳಗ್ಗೆ 4 ಗಂಟೆ ಆಗೈತೆ. ಇಲ್ಲಿಂದ ಸೀದಾ ತೀರ್ಥಹಳ್ಳಿಗೆ ಹೋಗ್ತಿದೀವಿ. ಇಲ್ಲಿ ನೋಡ್ರಿ, ಒಬ್ಬೊಬ್ರು ಒಂದೊಂದು ಗೆಟಪ್ ಅಲ್ಲಿ ಇದಾರೆ. ಇವಾಗ ಇವ್ರು ಹೆಂಗಿದಾರೋ ಹಂಗೆ ಇದಾರೆ ಬಿಡ್ರಿ ಇವ್ರು. ಅಲ್ಲ ನಮ್ಮ ಹುಡುಗರು ಗಜಿನಿ ಇದಾರೆ. ತಡೀರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಹೆಲ್ಮೆಟ್ ಇದ್ದವನು ತಗೊಂಡು ಇವನು ಮಕ್ಸುದು ಏನ್ ಅನ್ಕೊಂಡಿದೆ ನೀನಲ್ಲಿ? ಇವ್ರು ನೋಡಿ, ಇವ್ರು ರಾಮಾಚಾರಿ ಇದ್ದಂತ ಪ್ರೇಮಾಚಾರಿ ಆಗಿದ್ದಾನೆ.
ಮಸ್ತ್ ಅವ್ರಂತ ಶಟ್ಕೊಂಡ್ಬಿಟ್ಟಿದಾರ. ಏನ್ ಎನರ್ಜಿ ಆಗಿದ್ರು ಗುರು ಅವಾಗೆ, ಇವಾಗ ಶಟ್ಕೊಂಡ್ಬಿಟ್ಟಿದಾರ ನೋಡ್ರಿ ಅವರು. ಇದು ಶಿವಮೊಗ್ಗ ಸರ್ಕಲ್. ಈಗ ಸೀದಾ ತೀರ್ಥಹಳ್ಳಿಗೆ ಹೋಗೋಣ. ಬನ್ನಿ 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 ಜನರೇ, ಬನ್ನಿ ಬನ್ನಿ. ನಾನಂತ ಸತ್ತೋಗ್ಬಿಟ್ಟಿದ್ದೀನಿ ನಿಜ. ನಿದ್ದೆ ಇಲ್ಲ ಗುರು ನನಗೆ, 2 ದಿವಸದಿಂದ ನಿದ್ದೆ ಇಲ್ಲ. ಮತ್ತೆ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆವರೆಗೂ ಕ್ರಿಕೆಟ್ ಆಡಿದ್ವಿ. ಮತ್ತೆ ಮನೆಗೆ ಬಂದು ಒಂದ್ ಅರ್ಧ ಗಂಟೆ ಕುಂತ್ಕೊಂಡು ಸ್ನಾನ ಮಾಡಿ ಬಂದು ಮತ್ತೆ 9 ಗಂಟೆ ಕ್ರಿಕೆಟ್ ಆಡಕ್ ಹೋದ್ವಿ. ಅಲ್ಲಿ ಸ್ಟೋರಿ ಹಾಕಿದ್ದೆ ನೋಡಿದ್ದೀರಾ ಇನ್ಸ್ಟಾದಲ್ಲಿ. ಅದೇ ಏನ್ ಗುರು ರೆಸ್ಟ್ ಇಲ್ದಿ ಜೀವನ ಆಗ್ಬಿಟ್ಟೈತ್ ನನಗಂತೂ. ಇವಾಗ ಮತ್ತೆ ಜರ್ನಿ ಮಾಡಿ ಮತ್ತೆ ತೀರ್ಥಹಳ್ಳಿ ಯಾವ್ದು ಫಾಲ್ಸಿಗೆ ಬೇರೆ ಕರ್ಕೊಂಡ್ ಹೋಗ್ತಿದ್ದಾರೆ ಶಾದಬ್ ಬ್ರೋ ಅವರು ಎಲ್ಲರೂ ಸೇರಿ. ನೋಡೋಣ ಇನ್ನ ಏನೇನಾಗುತ್ತೆ ಮುಂದೆ, ನೋಡೋಣ ಬನ್ನಿ. ಚಾಪೆ ಕೇಳಕ್ಕೆ ಎಷ್ಟು ಬಿಲ್ಡಪ್ ಇಂದ ಹೋಗ್ತಿದ್ದಾರೆ ನೋಡ್ರಿ ಅವರು. ಯಾವುದೋ ಹಳ್ಳಿ ಸೈಡ್ ಬಂದ್ಬಿಟ್ಟಿದ್ದೀವಿ ನಿಜ. ಇಲ್ಲಿ ಹೆಂಗೋ ಯಾವುದೋ ದರ್ಗಾ ಸಿಕ್ತು, ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ನೋಡ್ರಿ ಹೆಂಗೆ ಮಲ್ಕೊಂತಿದ್ವಿ ಎಲ್ಲರೂ ಬಂದು. ಶಾದಬ್, ಬ್ಲ್ಯಾಕ್ ಡ್ರ್ಯಾಗನ್, ಮಸ್ತ್, ಸುಜಾತ್, ಒಂದು ಚಾಪೆ ಸಿಕ್ಕಿತು. ಪಾಪ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಬ್ರೋ ನೀನ್ ಅರಿತೀನಿ ಅವರು ತುಂಬ. ನಾವು ಶಿವಮೊಗ್ಗ ಬಿಟ್ಟು ಅವಾಗಲೇ ಭಾಳ ದೂರ ಬಂದಿದ್ದೀವಿ. ಇಲ್ಲಿ ರಾತ್ರಿ 4:15ಕ್ಕೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಗ್ರೀನರಿ, ನೀವು ನೋಡ್ತಿದ್ದೀರಾ ಇಲ್ಲಿ ಫುಲ್ಲು ಗ್ರೀನರಿ, ಕಾಡಿದ್ದಂಗೆ. ಇಲ್ಲಿ ಒಂದು ಹೋಟೆಲ್ ಇಲ್ಲ, ರೂಮ್ ಇಲ್ಲ, ಲಾಡ್ಜ್ ಇಲ್ಲ, ಏನೂ ಇಲ್ಲ. ನಾನು ಹೆಂಗೆ ಅಂದ್ಕೊಂಡಿದ್ದು ಹಂಗೆ ಐತೆ. ಅದೇ ರಾತ್ರಿ ಇಲ್ಲಿಗೆ ಬಂದಿದ್ದೀವಲ್ಲ, ಇಲ್ಲೊಂದು ದರ್ಗಾ ಇತ್ತು, ಇದೇ ದರ್ಗಾ. ಇಲ್ಲಿ ಬಂದು ನಮಗೆ ಮಲಗೋಕ್ಕೆ ಒಂದು ಪ್ಲೇಸ್ ಸಿಕ್ತು. ಎಷ್ಟು ಖುಷಿ ಆಯ್ತು ಅಂದರೆ ನಿಜ, ಕಣ್ಣಲ್ಲಿ ನಿದ್ದೆ ಇಲ್ಲಲ್ಲ, ಅದಕ್ಕೋಸ್ಕರ ಸಿಕ್ಬಿಡ್ತೀವಿ ಇಲ್ಲಿ ಒಂದು ದರ್ಗಾ. ಇಲ್ಲಿ ಬಂದು ಮಲ್ಕೊಂಬಿಟ್ಟಿವಿ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಜಾಗ ಬಿಡ್ತಿದ್ದೀವಿ. ನಮ್ಮ ಬೈಕ್ ಅದೇ ಪ್ಲೇಸ್ ಮಾತ್ರ ಮಸ್ತ್ ಐತೆ ಗುರು, ನಿಜ ಸಖತ್ತಿದೆ. ಫುಲ್ಲು ಗ್ರೀನರಿ, ಏನೇನು ಅಂಗಡಿ ಇಲ್ಲ, ಏನೇನು ಇಲ್ಲ ಇಲ್ಲಿ. ಇವರು ನಾವು ಮಕ್ಕಂಡಿದ್ದು 6 ಗಂಟೆಗೆ, 6:40ಕ್ಕೆ ಅಲಾರಾಮ್ ಇಕ್ಕಿದ್ದಾರೆ. ಎದ್ದಿದ್ದು 6:40ಕ್ಕೆ ಅಲಾರಾಮ್ ಇಕ್ಕಿದ್ದಾರೆ. ಎದ್ದಿದ್ದು 8:40ಕ್ಕೆ ಎದ್ದಿದ್ದಾರೆ. ಇವಾಗ ಬಂದು ಮಕ ತೊಳ್ಕೊಂಡು ನಡೀರಿ ಅಂತಿದ್ದಾರೆ. ನಾಚಿಕೆ ಆಗ್ಬೇಕು. ಫುಲ್ಲು ಇಂಜುರಿ ಆಗಿಬಿಟ್ಟಿದ್ದಾರೆ. ಫುಲ್ ಇಂಜುರಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ ಆಟಿಟ್ಯೂಡ್, ಹಾರ್ದಿಕ್ ಪಾಂಡ್ಯ ಆಟಿಟ್ಯೂಡ್ ಇವ್ರದ್ದು. ನಮ್ ದೋಸ್ತ ಗಾಡಿ ಎತ್ತಾನೆ, ಹೆಂಗ್ ಎತ್ತಾನ ಅಂತ ನೋಡ್ರಿ ನೆಕ್ಸ್ಟ್ ಬ್ಲಾಗಲ್ಲಿ. ಕಳವಿ ಇವ್ರು ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಹೇಳ್ಬಾರ್ದು. ಒಂದು ಯಾವ್ದು ಕೂದ್ಲು ನೋಡಿ, ಗ್ಯಾಸ್ ಸ್ಟೈಲ್ ನೋಡಿ, ಗ್ಯಾಸ್ ಸೂಪರ್. ನನ್ನ ಮಗ ಕುಪ್ಪಳ್ಳಿ ಹೋಗಿ ಕವಿ ಮನೆಗೆ ಮಕ್ಕೊಂಬೇಕಂತೆ, ಮೆಟ್ನ ಹೊಡಿತಾನ ಕವಿ. ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ? ನನಗೆ ಫೇವ್ರೆಟ್ ಹೀರೋ ಇದ್ದಂಗೆ ಅವರು, ನಿಜ. ಅವರ ಮನೆ ಹತ್ರ ಹೋಗ್ತಿದೀವಿ, ಕುವೆಂಪು ಅವರ ಮನೆ ಹತ್ರ ಹೋಗ್ತಿದೀವಿ, ಕವಿಗಳ ರಾಜ. ನಿಜ ಫುಲ್ ಕ್ಯೂರಿಯಾಸಿಟಿಯಲ್ಲಿ ಇದ್ದೀನಿ, ಹೋಗ್ತಿದೀವಿ ಅಂತ. ಅವ್ರ ಕವಿ, ಅವ್ರ ಕಥನಗಳು ಎಷ್ಟು ಸಖತ್ತಿದ್ದಾವೆ ಅಂದ್ರೆ ಹೇಳೋದೇ ಬೇಡ, ಅಷ್ಟು ಫೇಮಸ್. ಅದು ಬೇರೆ. ನನ್ನ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಡ್ರೀಮ್ ಏನಪ್ಪಾ ಅಂದ್ರೆ
ನನಗೆ ಒಂದೇ ಇರೋದು, ನೀವು ಮಧ್ಯೆ ಬಂದು ಒಂದು ಮನೆ ಮಾಡಿ ನನ್ನ ಫ್ಯಾಮಿಲಿ ಜೊತೆ ಇಲ್ಲೇ ಇರಬೇಕು ಅಷ್ಟೇ. ಈ ಸಿಟಿ ಗಿಟಿ ಎಲ್ಲ ಬಿಟ್ಟು ಕಾಡು ಮಧ್ಯೆ ಇರಬೇಕು. ಆಗ ಇಲ್ಲಿ ಮನೆ ನೋಡಿ ಈ ತರ ಒಬ್ಬನೇ ಇರಬೇಕು ಫ್ಯಾಮಿಲಿ ಜೊತೆ. ಅದೇ ಗುರು ಎಷ್ಟು ನೆಮ್ಮದಿ ಇರುತ್ತೆ. ಇದು ಸಿಟಿಯಲ್ಲಿದ್ರೆ ಕೈಯೋರೆ ಪಿಯೋರೆ ಅಂತಿರ್ತಾರೆ, ಒಂದ್ ಸ್ವಲ್ಪ ನೆಮ್ಮದಿನೇ ಇರೋಲ್ಲ ಸುಮ್ಮನೆ. ಅದಕ್ಕೆ ಇದು ಡ್ರೀಮು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಕಾಡ ಒಂದ್ ದಿವಸ ಬಂದೇ ಬಿಡ್ತೀನಿ. ಇದೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಸುಖನ್ನಾಗಿರ್ಬೇಕಷ್ಟೇ. ಇವಾಗ ನಾವು ಕವಿ ಮನೆ ಹತ್ರ ಬಂದಿದ್ದೀವಿ. ನಾವು ಸ್ವಲ್ಪ ದೂರ, ಇನ್ನೊಂದು 10 ಕಿಲೋಮೀಟ್ರ್ ಅಷ್ಟೇ ಇರೋದು, ಇನ್ನೇನು ಹೋಗೋದು. ನಿಜ ಎಷ್ಟು ಕ್ಯೂರಿಯಾಸಿಟಿ ಇದ್ದೀನಂದರೆ ನಾನು ಮನೆ ನೋಡಬೇಕು ಅಂತ. ಅದು ಫೀಲು ನನಗಿನ್ನ ಭಾಳ ವರ್ಷದಿಂದ ಇತ್ತು, ನನಗೆ ಹೋಗಬೇಕು ಅಂತ ಬಂದಿದ್ದೀನಿ ಇವಾಗ. ಬಾ ಏನೈತೆ ಗುರು ಮನೆ ಇದು. ನಾವು ಜಸ್ಟು ಬಂದು ಕುತ್ಕೊಳ್ಳೋಕ್ಕೆ ಭಾಳ ಜನ ಕಾಲೇಜ್ ಹುಡುಗಿಯರು ಮತ್ತು ಹಾಸ್ಟೆಲ್ ಹುಡುಗಿಯರು ಎಲ್ಲ ಟ್ರಿಪ್ಪಿಗೋಸ್ಕರ ಅವರು ಬಂದಿದ್ದರು. ನಾವು ಹೋದ್ವಿ, ಅವಾಗೆ ಓಪನ್ ಮಾಡ್ತಿದ್ದಾರೆ. ಹೆಂಗೋ ಒಳಗೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಒಂದೇ ಸತಿ ನಾವು ಒಳಗೆ ಹೋಗೋಕ್ಕೆ ಟಿಕೆಟ್ ತಗೊಳಕ್ಕೆ ಕಾಯ್ತಿದ್ದೀವಿ. ಇವಾಗ ಸೀದಾ ಒಳಗೆ ಹೋಗೋಣ. ಒಳಗಂದರೆ ಕ್ಯಾಮ್ರಾ ಅಲೋ ಇಲ್ಲ ಅಂತೆ, ಹಂಗೆ ಹೋಗಬೇಕು. ಮೊಬೈಲ್ಗೆಲ್ಲ ಜೋಮಾಗಿ ಇಟ್ಕೊಂಡು ಹೋಗಬೇಕು, ಕ್ಯಾಮ್ರಾ ಅಲೋನೇ ಇಲ್ಲ, ಬರೀ ನೋಡ್ಕೊಂಡು ಬರಬೇಕು ಅಷ್ಟೇ. ಅಲ್ಲಿ ಹೋಗೋಣ ಇವಾಗ ಏನೇನಾಗುತ್ತೆ. ಎಷ್ಟೊಂದು ಜನ ಇದ್ದಾರೆ ನೋಡಿ, ಮಸ್ತ್ ಇರುತ್ತೆ ಅಂದರೆ ಒಳಗೆ ಮಸ್ತ್ ಐತಂತೆ. ಇವ್ರು ನೋಡಿ ಏಕಾಂಗಿಯಾಗಿ ನಿಂತ್ಬಿಟ್ಟಿದ್ದಾರೆ ಪಾಪ. ಇಲ್ಲಿ ನೋಡಿ ನಮ್ಮ ಹುಡುಗರಂತೂ ಸತ್ತೋಗ್ಬಿಟ್ಟಿದ್ದಾರೆ. ಜರ್ನಿ ಮಾಡಿ ಪಾಪ ಟಿಫನ್ ಇಲ್ಲ ಏನಿಲ್ಲ, ಹೊಟ್ಟೆಗೆ ಏನೂ ಬಿದ್ದಿಲ್ಲ. ಇವಾಗ ತಿಂದು ಹೋಗಬೇಕು ಇಲ್ಲಿ ಮನೆ ನೋಡ್ಕೊಂಡು ಸೀದಾ. ಟಿಕೆಟ್ ತಗೊಂಡ್ಬಿಟ್ಟಿದ್ದೀವಿ ಇವಾಗ. ಬರೀ 20 ರೂಪಾಯಿಗೆ ಒಂದು ಟಿಕೆಟು. ನಾನು ತಗೊಂಡಿರೋದು 5 ಟಿಕೆಟ್ ತಗೊಂಡಿದ್ದೀನಿ. ನಾವಿರೋದು 6 ಜನ. ಯಾಕಂದರೆ ಅವ್ನು ಬ್ಲ್ಯಾಕ್ ಡ್ರ್ಯಾಗನ್ನು ಒಂದು ಸತಿ ಬಂದಿದ್ದಾನೆ ಅಂತ, ಇವಾಗ ಬರಲ್ಲ ಅಂತೆ ಅವನು. ಸ್ನ್ಯಾಪ್ರಾಜ ಸ್ನ್ಯಾಪ್ರಾಜ ಯಾಕ್ರಿ ಈ ಸಮಯ ಯಾವಾಗ ಸ್ನ್ಯಾಪಲ್ಲೇ ಸಾಯ್ತಿರ್ತಾರೆ. ಸ್ನ್ಯಾಪ್ ಮಾಡಿ ಸ್ನ್ಯಾಪ್ರಾಜ. ಸರ್ ಏನಾದರೂ ಹೇಳಿ ಸರ್ ಇಲ್ಲಿ ಇದ್ರ ಬಗ್ಗೆ. ನೀ ನನಗೆ ಜೇನಾಗುವ ಹಣ್ಣಾಗುವ ರತಿರೈವ ಗಂಗೆಗೆ ಮುಡಿಪಾಗ ಒಳಗಡೆ ಬುಕ್ ಇದೆ, ನೋಡ್ಕೊಂಡು ಹೋಗ್ಬೇಕು. ಹೇಳ್ರಿ ನೀವು. ಹೋಗೋಣ ಬರ್ರಿ. ನಿಮಗೇನೋ ಗೊತ್ತಿಲ್ಲ. ನೀ ನನಗೆ ನಾನು ನಿನಗೆ ಜೇನಾಗುವ ರಸದೈವ ಗಂಗೆಗೆ ಏನಾಗೆ ಅದು ರಸದೈವ ಗಂಗೆಯಲ್ಲಿ ನೀರಾಗುವ ಹೂವಾಗುವ ಹಣ್ಣಾಗುವ ಮುಡಿ. ಇಷ್ಟೇ. ಕ್ಯಾಮ್ರಾ ಆಫ್. ಹೇಗೆ ಫೋಟೋಸು ವಿಡಿಯೋಸು ಅಲೋ ಇಲ್ಲ. ಗುರು ಪ್ರತಿ ಒಂದು ನೋಡ್ಕೊಂಬಂದೆ ಒಳಗೆ. ಇವ್ರ ಅನಿಸಿಕೆ ಏನೇನೈತೆ ಕೇಳೋಣ ಬನ್ನಿ. ಒಳಗೆ ಹೋಗಿ ಬಂದಿರೋ ಅನಿಸಿಕೆ. ಮುಳ್ಳಿಂದು ತಪ್ಪಲ್ಲ, ದಾರಿದು ತಪ್ಪಲ್ಲ, ತಪ್ಪಿದ್ದಿದ್ದು ಕಾಲು. ನೀವು ಬಂದಿದ್ದು ತಪ್ಪಲ್ಲ. ನಿಮ್ಮ ಅನಿಸಿಕೆ ಚೆನ್ನಾಗಿತ್ತು. ಅದು ಏನು 2 ಬುಕ್ ಓದ್ದ ಪಾಪ. ಏನು ಚೆನ್ನಾಗಿತ್ತು ಅದು ನಾನಿಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ. ನಿಮ್ಮ ಅನಿಸಿಕೆ ರಿಫಂಡ್ ಸಿಗುತ್ತಾ? ಯಾವುದು ಇದ್ರದ 20 ರೂಪಾಯಿ ಇರಲಿ ಬಿಡಿ, ನಡೆಯುತ್ತೆ. ಇವ್ರ ಒಳಗೆ ಬಂದಿಲ್ಲ. ನಿಮ್ಮ ಅನಿಸಿಕೆ ಹೋದ್ ಸರಿ ಬಂದಿದ್ರಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಷ್ಟೇ. ಅವನೇನು ಒಳಗಡೆ ಬಂದಿಲ್ಲ ಅಂದ್ರೆ ಅಲ್ಲಿ ಡೋರ್ಗಳು ಸಣ್ಣ ತೂರಲ್ಲ, ಅದಕ್ಕೆ ಬಂದಿಲ್ಲ. ಏನೇನು ಅಲ್ಲಿ ಡೋರು ಸಣ್ಣ ಇದಾವೆ, ಅವನು ತೂರಲ್ಲ ಅದ್ರಲ್ಲಿ, ಅದಕ್ಕೆ ನನಗೆ ಬರಲ್ಲ ಅಂತ ಸುಮ್ಮನೆ ಬೋಗಳು. ನಿಮ್ಮ ಅನಿಸಿಕೆ ಏನೋ ಗೊತ್ತಿಲ್ಲ. ಅನಿಸಿಕೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ. ನನಗೇನು ಅನಿಸ್ತಪ್ಪ ಅಂದರೆ, ನಿಮಗೆ ಮೊದಲೇ ಗೊತ್ತಿದೆ ನನಗೆ ಕಾಡು ಮಧ್ಯೆ ಮನೆಯಲ್ಲಿ ಇರೋದು ಅಂದರೆ ಎಷ್ಟು ಇಷ್ಟ ಅಂದರೆ,
ಅದು ಒಂದು ಮೆಮೊರಿಬಲ್ ಪ್ಲೇಸು. ಇದೆಲ್ಲ ನಿಜ ನನಗೆ ತುಂಬ ಇಷ್ಟ ಆಯಿತು. ಅವ್ರ ಕೂದಲಿಂದ ಹಿಡಿದು ಪ್ರತಿ ಒಂದು ವಸ್ತುಗಳಿದೆ ಅವ್ರು ಯೂಸ್ ಮಾಡಿರೋದು, ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿಂದ ಹೋಗೋಕ್ಕೆ ಆಗಿಲ್ಲ ನನಗೆ, ಹಾಗಾದರೂ ನನ್ನ ಫ್ರೆಂಡ್ಸು ಬೇರೆ ಕಡೆ ಹೋಗಬೇಕು ಜಲ್ದಿ ಬಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಅವ್ರ ಮುಂದೇನು ಹೇಳಿಲ್ಲ ನನಗೆ ಎಷ್ಟು ಇಷ್ಟ ಆಯಿತು ಅಂತ, ನಾನು ನಿಮ್ಮ ಮುಂದೆನೇ ಹೇಳ್ತಿದ್ದೀನಿ. ತುಂಬ ಇಷ್ಟ ಆಯಿತು, ನೀವು ಕೂಡ ಒನ್ ಟೈಮ್ ವಿಸಿಟ್ ಮಾಡಿ. ಈಗ ಹೆಣ್ಮಕ್ಳದ್ದು ನೋಡೋಕ್ಕಾಗಲ್ಲ ನೋಡಿ, ಇಲ್ಲಿ ಫುಲ್ ನಾನು ನಿನಗೆ ನೀ ನನಗೆ ಜೇನಾಗುವ ಅಂತ ಸ್ಟೋರಿ ಹಾಕೋಕ್ಕೆ ಒಬ್ಬೊಬ್ಬರೇ ಒಂದೊಂದು ಸ್ಟಿಲ್ ಕೊಟ್ಕೊಂಡು ಕುಂತಿದ್ದಾರೆ ನೋಡ್ರಿ ಅಲ್ಲಿ. उन्होंने तो देख रहे शीशा हार्ट दिखा रही हूँ मंजे दिखा रही दो ही सम पकड़ देख लेना तुम्हें तो समझा वाइट नाइट वाइट अनलॉक हार्ट. ಇವಾಗ ಇಲ್ಲಿಂದ ನಾವು ಹೋಗ್ತಿರೋದು ಫಾಲ್ಸ್ಗೆ. ಇಲ್ಲಿಂದ ಫುಲ್ ಟ್ರಕ್ಕಿಂಗು ಅದು ಇದು ಭಾಳ ಇರುತ್ತೆ, ಮತ್ತು ರೋಡು ಸರಿ ಇರಲ್ಲ ಅಂತಿದ್ದಾರೆ. ಭಾಳ ಜನ ಹೇಳಿದ್ರು ನನಗೆ ರೋಡ್ ಸರಿ ಇರಲ್ಲ, ಏನು ಸರಿ ಇರಲ್ಲ, ಟ್ರಕ್ಕಿಂಗ್ ಮಾಡೋಕ್ಕೆ ಫುಲ್ಲು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಜ, ಇನ್ನು ಏನೇನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅರ್ಧ ದಾರಿಗೆ ಕೈ ಬಿಡಲ್ಲ, ಪ್ರತಿಯೊಂದು ಪ್ಲೇಸಸ್ ತೋರಿಸ್ತೀನಿ ನಿಮಗೆ. ಹಾಗೆ ನಾನು ಕೂಡ ಎಂಜಾಯ್ ಮಾಡಲೇಬೇಕು. ಈ ಪ್ರತಿಯೊಂದು ಪ್ಲೇಸು ಹೆಂಗಿದೆ ಅಂದರೆ ಸೈಕ್ ಗುರು, ನಿಜ ತುಂಬ ಇಷ್ಟ ಆಯಿತು ನನಗೆ. ಈ ವ್ಯೂ ಎಂಜಾಯ್ ಮಾಡ್ತಿದ್ರೆ ನಿಜ ನಾನು ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು ಅನ್ನಿಸ್ತೈತೆ. ಇವ್ರ ಹತ್ರ ಎಷ್ಟು ರಸಿಕತೆ ಐತಂದರೆ ನಿಜ. ಅಲ್ಲೇ ಈ ಜೀಪಲ್ಲಿ ಬಸ್ ಹುಡುಗಿ ಹೋಗ್ತಿದ್ದಾಳೆ, ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ಜೋರಾಗಿ. ಹುಡುಗರಿಗೆ ಬಿಟ್ಟು ಅದು ಬೇರೆ. ಇವಾಗೇನು ಫಾಲ್ಸ್ ಹತ್ರ ಬಂದುಬಿಟ್ಟಿದ್ದೀವಿ. ಇನ್ನೊಂದು 10 ಕಿಲೋಮೀಟ್ರ್ ಅಷ್ಟೇ ಇರೋದು. ಅಲ್ಲಿಂದ ಬೈಕೆಲ್ಲ ಬಿಡಬೇಕು. ಬೈಕ್ ಬಿಟ್ಟು ಮತ್ತೆ ಸೀದಾ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟ್ರ್ ಇದೆ? 8 ಕಿಲೋಮೀಟ್ರು 10 ಕಿಲೋಮೀಟ್ರ್ ಐತಂತೆ. ಇನ್ನು ನಮಗೆ ಗೊತ್ತಿಲ್ಲ ಕ್ಲಿಯರಾಗಿ, ಎಕ್ಸಾಕ್ಟಾಗಿ ನಮಗಂತೂ ಗೊತ್ತೇ ಇಲ್ಲ ಎಷ್ಟೈತೆ ಏನೈತೆ ಪ್ರತಿಯೊಂದು ಹೇಳ್ತಾನೆ ಹೋಗ್ತೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಫುಲ್ ಆಫ್ ರೋಡಿಂಗ್ ಡೇ. ಇಲ್ಲಿಗೆ ಬಂದಿದ್ದೀವಿ ಕೂಡ್ಲು ತೀರ್ಥ ಫಾಲ್ಸ್. ಇಲ್ಲಿಂದ ಟ್ರಕ್ಕಿಂಗ್ ಮಾಡ್ಬೇಕು. ಇಲ್ಲಿಂದ ಬೈಕಲ್ಲಿ ಬಂದಿದ್ದೀವಿ, ಇಲ್ಲಿಂದ ಟ್ರಕ್ಕಿಂಗ್ ಮಾಡ್ಬೇಕಂತ ಫುಲ್. ಗುರು ಇನ್ನು ಇದು ಸ್ಟಾರ್ಟಿಂಗು. ನಿಜ ಇನ್ನು ಎಷ್ಟೈತಂದ್ರೆ ಭಾಳ ಐತಂತೆ ನಡ್ಕೊಂಡು ಹೋಗೋದು, ಟ್ರೆಕ್ಕಿಂಗ್ ಮಾಡೋದು. ನಾನು ನೋಡಿದೆ ಇದು ಬ್ಯಾಗ್ ತಗೊಂಬಂದ್ಬಿಟ್ಟಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಬರಬೇಕು, ಕಹಾನಿ ಇಲ್ಲ ನನ್ನ ಹತ್ರ ಇಲ್ಲ. ಇಲ್ಲಿ ಮುಸ್ತಿಗೆ ಆಗೇ ಇಲ್ಲ. ಚಪ್ಪಲಿದೆ ಹಾಕಲ್, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ಎಂಡ್ ಆಗ್ಬಿಟ್ಟಿದ್ದಾನೆ. ಅಲ್ಲೊಬ್ರ ಚುಕ್ಕೆ ಚಪ್ಪಲ ತುಮೆ ಚಪ್ಪಲನ್ ದಾಲ್ ಚಪ್ಪಲನ್ ದಾಲ್ ದಾಲ್ಕ್ ಚಲ. ಇವ್ರ ಕೈಲಿ ಅವಾಗ್ಲೇ ಸತ್ತೋಗಿದಾರೆ, ಆಗಲ್ಲ ಬರಲ್ಲ ಅಂತ ಹೇಳ್ತಿದ್ದಾರೆ. ಅಮ್ಮ ಆಗಂಗಿಲ್ಲ ಗುರು ನನಗಂತ. ಅಷ್ಟು ದೂರದಿಂದ ಗಾಡಿಯಲ್ಲಿ ಕುಂತು ಬಂದಿದ್ದೀವಿ. ಮುಕುಳಿ ಎಲ್ಲ ಕೆಂಪುಗಾಗೈತೆ. ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ, ಕಾಲೆಲ್ಲ ಸತ್ತೋಗ್ತಿದ್ದಾವೆ. ಇನ್ನು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಈ ಟ್ರಕ್ಕಿಂಗ್ ಸವಾಸ ಮಾಡಿ ಮೊದಲನೇ ಸತಿ ಬಂದು ಸತ್ತೋಗ್ಬಿಟ್ಟಿದ್ದೀವಿ ಅಣ್ಣ. ಆಗಂಗಿಲ್ಲ ಕಣಣ. ಅಣ್ಣ ಆಗಂಗಿಲ್ಲ ಕಣಣ ನಮ್ಮ ಕೈಲಿ. ಒಳ್ಳೆ ಹುಡುಗಿಯರನ್ನ ಬರಂಗಿಲ್ಲ ಗುರು. ಅವ್ರಿಗೆ ನೋಡಿ ನೋಡಿ ಮೋಟಿವೇಶನ್ ಆಗುತ್ತೆ ಅತ್ತನ ಅಂದ್ರೆ ಚಲೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಐತೆ ಅಣ್ಣ, ಬಾಯ್ ಅಣ್ಣ. ಹೆಂಗಿತ್ತಣ್ಣ ಎಕ್ಸ್ಪೀರಿಯನ್ಸು?
ಸೂಪರಾ ಅಣ್ಣ, ಜೋರಾಗಿ ಬೀಳ್ತಿದಾವ ನೀರು? ಹಾಂ, ಓಕೆ ಓಕೆ. ಮತ್ತೆ ಮತ್ತೆ ಬರೋಣ ಇಲ್ಲಿಗೆ. ಎಷ್ಟು ದೂರ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಬೆವ್ರು ನೋಡಿ, ಅಷ್ಟು ದೂರ ನಡ್ಕೊಂಬಂದಿದ್ದೀವಿ. ನಿಜ ಗುರು, ಬೆಂಕಿ ಗುರು, ಪ್ಲೇಸ್ ಮಾತ್ರ ತುಕುಡ. ನೀವೇ ನೋಡ್ರಿ ಹೆಂಗಿದೆ ನೋಡ್ರಿ. ಏ ಮುಸ್ತು, ಮುಸ್ತು ಕಳೆದೋಗ್ಬಿಟ್ಟಿದ್ದಾನೆ, ಎಲ್ಲೋ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನಂತೆ. ಮತ್ತೆ ಹೋಗಿ ಅವ್ನಿಗೆ ಕರ್ಕೊಂಡು ಬಂದು ಮತ್ತೆ ಎಲ್ಲರೂ ಹಂಗೆ ಹೋಗ್ತಿದ್ದೀವಿ. ಇನ್ನು 3 ಜನ ಆಗಲೇ ಅವ್ರು ಹೋಗ್ಬಿಟ್ಟಿದ್ದಾರೆ. ಇವ್ರ ಕೈಲಿ ಆಗಂಗಿಲ್ಲ ಅಂತ ನಾವು ಮತ್ತೆ ರಿಟರ್ನ್ ಹೋಗಿ ಅವ್ನಿಗೆ ಕರ್ಕೊಂಬಂದು ಹೋಗ್ತಿದ್ದೀವಿ ನೋಡಿ. ಇವಾಗ ಎನರ್ಜಿ ಬಂತು ಗುರು, ನಿಜ. ಅದೆಷ್ಟು ಬೆವರು ಬರಲಿ ಏನೇ ಬರಲಿ, ಹುಡುಗಿಯರು ಬರ್ತಿದ್ದಾರೆ, ಹುಡುಗಿಯರು ನೋಡಿ ಹತ್ತುತ್ತಿದ್ದೀವಿ. ಫುಲ್ ಚುರುಕ ನೋಡ್ರಿ. ಇದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್, ನಿಜ ನಿಜ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ನನಗಂತೂ ತುಂಬ ಖುಷಿನೇ ಆಗ್ತಾಯಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು, ನಿಜ ಸಖತ್ತಿದೆ. ಇನ್ನು ಅರ್ಧನೂ ಹೋಗಿಲ್ಲ, ಆವಾಗಲೇ ಸತ್ತೋಗ್ಬಿಟ್ಟಿದ್ದೀವಿ. ಇನ್ನೂ ಅರ್ಧ ಐತೇನೋ, ನನಗಂತೂ ಗೊತ್ತಿಲ್ಲ. ಇನ್ನು ಎಷ್ಟೈತಂತನೂ ಗೊತ್ತಿಲ್ಲ. ಅದೂ ಕರೆಕ್ಟೆ. ಇನ್ನು ನೀರ ಹತ್ರ ಹೋಗೂ ಇಲ್ಲ, ಅವಾಗಲೇ ನೀರಲ್ಲೇ ಮುಳುಗಂಗಿದ್ದೀವಿ. ಮಸ್ತ್ ಎಂತ ಕೆಲಸ ಆಯ್ತಲ್ಲಪ್ಪ, ಸತ್ತೋಗ್ಬಿಟ್ಟಲ್ಲಪ್ಪ ನೀನು. ಇನ್ನು ಬಂದೇ ಇಲ್ಲ ಕಣಪ್ಪ, ಇನ್ನ ಅರ್ಧನೂ ಬಂದಿಲ್ಲ. ಮುಸ್ತು, ಇದೆಂತ ಕರ್ಮ ಗುರು, ನಮ್ ಜೊತೆ ಯಾಕನ್ನ ಬಂದೆ ಅನ್ಸೈತೆ ಮುಸ್ತುಗಂತೂ. ಅಣ್ಣ ಇನ್ನೆಷ್ಟೈತ ಅಣ್ಣ? ಇನ್ನೂ ಅರ್ಧ ದಾರಿ ಆಯ್ತು. ಅಕ್ಕ ಆಗಲ್ಲ ಅಕ್ಕ, ನಮಗೆ ಸತ್ತೋಗ್ಬಿಟ್ಟ ಅಕ್ಕ. ಹ್ಞೂ ಗುರು, ನೀರಿನ ವಾಯ್ಸು ಕೇಳಿಸ್ತಿಲ್ಲ, ನೀರಿನ ಸೌಂಡು ಕೇಳಿಸ್ತಿಲ್ಲ. ಅಮ್ಮ ಇಲ್ಲೇ ಸ್ನಾನ ಮಾಡಿಬಿಟ್ಟೆ, ನೀರ ಹತ್ರ ಹೋಗೇ ಇಲ್ಲ, ಅವಾಗಲೇ ಸ್ನಾನ ಮಾಡಿಬಿಟ್ಟಿದ್ದೀನಿ. ಅಣ್ಣ ಇನ್ನೆಷ್ಟು ದೂರ ಆಯ್ತಣ್ಣ? ಇನ್ನೂ ಮುಕ್ಕಾಲು ಭಾಗ ಉಂಟಾ? ಇನ್ನು ಮುಕ್ಕಾಲು ಭಾಗ ಉಂಟು ಅಂತೆ ಮಾರಾಯರೆ. ನಾನಂತೂ ಸತ್ತೋಗ್ಬಿಡ್ತೀನಿ ಹೋಗೋಷ್ಟೊತ್ತಿಗೆ. ನಿಜ ನಿಜ ಮಾರಾಯರೆ, ನಿಜ ಆಗಂಗಿಲ್ಲ ನನ್ನ ಕೈಲಿ. ನಾ ಮುಸ್ತು ಅಂತೂ ಅಲ್ಲಿ ಸತ್ತೋಗಿ ಬಿಟ್ಟಿದ್ದಾನೆ ಆಗ್ಲೇ. ಎಂತ ಸಾವು ಮಾರಾಯರೆ. ಇಲ್ಲ ಮೆಟ್ಲನ ಇಲ್ಲ, ರೋಡನ ಇಲ್ಲ, ಇಲ್ಲಿ ನಮಗೆ ಬೆನ್ನೆಲ್ಲ ನೆಂದೈತೆ, ಟೀ ಶರ್ಟ್ ಎಲ್ಲ, ಪ್ಯಾಂಟ್ ಎಲ್ಲ ನೆನೀತತಿ. ಇವಾಗ ಒಳಗಿರೋ ಕಡ್ರಾಯರು ನೀರಾಗುತ್ತೆ. ಮೊದಲು ಚಿಕ್ಕದ್ರಲ್ಲಿ ಆಡಿದೆ, ಅದೇನು ಇಷ್ಟು ಅನಿಸಿಲ್ಲ, ಅದು ಚಿಕ್ಕದೈತೆ ಅಂತ. ಅದು ಈ ಕಡೆಯಿಂದ ನೋಡಿದ್ರೆ ಹಿಂಗೆ ಅನಿಸ್ತೈತೆ, ಆದರೆ ಆ ಕಡೆಯಿಂದ ಕ್ಯಾಮ್ರಾ ತೆಗೆದಿದ್ರೆ ಫುಲ್ಲು ಡೌನ್ ಇತ್ತು ಈ ಕಡೆ. ಅದೇ ಏನಾದರೂ ನಾವೇನಾದರೂ ಕೆಳಗೆ ಏನಾದರೂ ಬಿದ್ದಿದ್ದಿದ್ರೆ ನಿಜ ಹೆಂಗೆ ಆಗ್ತಿತ್ತು ಗೊತ್ತಾ, ಕೈಕಾಲು ಮೂಳೆನೂ ಸಿಗ್ತಿದ್ದಿಲ್ಲ, ಅಷ್ಟು ಒಳಗೈತೆ. ಇವಾಗ ದೊಡ್ಡರಲ್ಲಿ ಹತ್ತಿದ್ದೀನಿ ಏನಾಗುತ್ತೆ ಅಂತ. ನಿಜ ಅದೇನಾಗಲಿ, ನಾನು ಒಳ್ಳೆ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀನಿ. ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡಲೇಬೇಕು, ಮಾಡ್ತೀನಿ. ಇವಾಗ ಇದರಲ್ಲೂ ಆಡ್ತಿದ್ದೀನಿ. जंगल में मंगल कर रहा हूं मैं आज. दाखला मस्त, तुम्हें हुशार है.
ನಮ್ಮ ಸಿಟಿಯಲ್ಲಿ ಮರಗಳೆಲ್ಲ ಕಡ್ದು ಬಿಸಾಕ್ತಿದ್ದಾರೆ, ಆದರೆ ನಿಜ ಇಲ್ಲಿ ಆ ಫೀಲು ಗುರು, ನಿಜ ಅದಕ್ಕೆ ತಪ್ಕೊಬೇಕು ಅನ್ನಿಸ್ತು ನನಗೆ. ಆ ಮರ ನೋಡ್ತಿದ್ರೆ ಅಷ್ಟು ದೊಡ್ಡದೈತೆ, ಎಷ್ಟು ಚೆನ್ನಾಗೈತೆ ಅಂದರೆ ನಿಜ ಕಣ್ಣೇ ಸಾಲಲ್ಲ ಗುರು. ಅಷ್ಟು ನಾನು ನೋಡ್ಕೊಂಡೆ, ಅದಕ್ಕೆ ತಪ್ಕೊಂಡೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು, ನಿಜ. ಇನ್ನು ಮತ್ತೆ ಪಕ್ಕ ಬಂದೇ ಬರ್ತೀನಿ ಈ ಫಾಲ್ಸಿಗೆ. ಇದು ವ್ಯೂ ಎಂಜಾಯ್ ಮಾಡೋಕ್ಕೋಸ್ಕರ ಆದರೂ ನಾನು ಬಂದೇ ಬರ್ತೀನಿ. ಟ್ರೆಕ್ಕಿಂಗ್ ಮಾಡೋದು ಕಷ್ಟ ಆಗುತ್ತಾ? ಕಷ್ಟ ಆಗಲೇಬೇಕು. ಕಷ್ಟ ಇಲ್ದಿದ್ದು ಏನು ಸಿಗಲ್ಲ. ಪ್ರತಿಫಲ ಸಿಗಬೇಕು ಅಂದರೆ ಕಷ್ಟ ಪಡಲೇಬೇಕು. ಏನೇ ಆಗಲಿ, ಅದು ನಮ್ಮ ಲೈಫಲ್ಲಾಗಲಿ, ನಮ್ಮ ಯಾವ್ದ್ರಾಗ ಸ್ಟಡೀಸ್ ಆಗಲಿ, ಏನೇ ಆಗಲಿ ಕಷ್ಟಪಟ್ಟು ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರನೇ ನಮಗೆ ಏನೇ ಆಗಲಿ ಪ್ರತಿಫಲ ಸಿಗೋದು. ಅದಕ್ಕೆ ನಾನು ಅಷ್ಟೇ ಪ್ರತಿಯೊಂದಲ್ಲೂ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈ ಟ್ರೆಕ್ಕಿಂಗಲ್ಲಿ ನೀವು ಒಂದು ನೋಟಿಸ್ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಹೇಳ್ತಿದ್ದೀನಿ ಕೇಳಿ. ನಾನು ಪ್ರತಿಯೊಬ್ಬರಿಗೂ ಕೇಳಿದೆ ಹೆಂಗಿದೆ, ಎಷ್ಟು ದೂರ ಇದೆ ಅಂತ ಹೇಳಿ ಕೇಳಿದೆ. ಅವರೆಲ್ಲ ಹೇಳಿದ್ದು ಇನ್ನೊಂದು ಅರ್ಧ ಇದೆ, ಇನ್ನೊಂದು ಮುಕ್ಕಾಲು ಭಾಗ ಇದೆ. ಪ್ರತಿಯೊಬ್ಬರು ಹೇಳಿದ್ದೆ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಹೋಗಿ ಅಂತ ಹೇಳಿದ್ರು. ಅದೇನು ಟ್ರೆಕ್ಕಿಂಗ್ ಅಂದರೆ ಮತ್ತೆ ಎಂಜಾಯ್ ಮಾಡಲೇಬೇಕಲ್ಲ ಗುರು, ಮತ್ತು ಅದು ಕಷ್ಟ ಇರಲಿ ಏನೇ ಆಗಲಿ. ಹಂಗೆ ಒಂದು ಸತಿ ಹೋದ್ರೇ ತಾನೇ ನಮಗೂ ಗೊತ್ತಾಗಲ್ಲ ಏನೈತೆ ಏನಿಲ್ಲ ಅಂತೇಳಿ. ಓಕೆ ಬನ್ನಿ ಹೋಗೋಣ. ಅಲ್ಲೇ ನಂದು ID ಭಾಳ ಜನ ಕೇಳಿದ್ರಂತೆ ಬರ್ತಾ ನಾವು ವ್ಲಾಗಲ್ಲಿದ್ದೀವಿ ಅಂತ, ಯಾವುದೋ ID ಹೇಳ್ರಿ ಅಂತ ಹೇಳಿದ್ರು ಅಂತೆ. ನಾನು ಮುಂದೆ ಬಂದುಬಿಟ್ಟೆ. ಅದಕ್ಕೋಸ್ಕರ ನಮ್ಮ ಮುಸ್ತು ಅವರು SAM.MJS ಅಂತ ಅರ್ಸ್ಬಿಟ್ಟ ಅಂತೆ. ಅವರು ಕೇಳಿಸ್ತಿದ್ದಾರೋ ಏನೋ ಗೊತ್ತಿಲ್ಲ, ಹುಡುಗಿಯರು ಕೇಳಿದ್ರು ಅಂತ ಹೇಳ್ದ ಬಂದು. ನಾನು ಅರ್ಸಿದ್ದೀನಿ ಬ್ರೋ, ಅವ್ರಿಗೆ ಗೊತ್ತಾಗಿರುತ್ತೆ ಬಿಡಿ ಅಂತ ಹೇಳ್ದ. ಇಲ್ಲಿ ಎನರ್ಜಿಗಿರ ನಾನು ಆಗಲೇ ಮುಸ್ತಿಗೆ ಅವ್ರಿಗೋಸ್ಕರ ನಿಲ್ತಿದ್ದೀವಿ ಅಷ್ಟೇ. ಇವಾಗ ಇಳಿಯೋದಂತೆ, ಬರ್ರಿ ನೋಡ್ರಿ ಇಳಿಯೋದಂತೆ. ಗುರು ನಾನು ಬಂದೆ, ಇಷ್ಟು ದೂರ ನಡ್ಕೊಂಬಂದ್ವಿ, ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ವಿ. ಆದರೆ ಈ ಲೊಕೇಶನ್ ನೋಡಿ ಅಬ್ಬಬ್ಬಬ್ಬ ಕಣ್ಣಿಗೆ ಎಷ್ಟು ತಂಪಾಯಿತು ಅಂದರೆ ನಿಜ. ನಾನಂತೂ ಎಷ್ಟು ಖುಷಿಪಟ್ಟೆ ಈ ಲೊಕೇಶನ್ ನೋಡಿ ಹೆಂಗಿದೆ ಗೊತ್ತಾ. ಇದು ಅಲ್ಲೂ ಅಕ್ಕಪಕ್ಕ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ನೀರು ಬರ್ತಿದೆ. ನಾನು ನೋಡಿ ಶಾಕ್ ಆಗಿಬಿಟ್ಟೆ ನಿಜ. ಈ ಪ್ಲೇಸ್ ನೋಡಿ ನಾನು ಆ ಎಕ್ಸೈಟ್ಮೆಂಟಲ್ಲಿ ನಾನು ಎತ್ತಲಾಗ ಹೋಗ್ತಿದ್ದೀನೋ ನನಗೆ ಗೊತ್ತಿಲ್ಲ, ಸುಮ್ಮನೆ ನುಗ್ತಿದ್ದೀನಿ ಅಷ್ಟೇ. ಈ ಕಡೆ ಹೋದವನು ಈ ಕಡೆ ಹೋಗಿದ್ದೀನಿ, ಅಲ್ಲಿ ಹೋಗ್ಬೇಕಿರೋದು ಲೆಫ್ಟ್ ಸೈಡ್, ನಾನು ಹೋಗಿರೋದು ರೈಟ್ ಸೈಡು, ಸುಮ್ಮನೆ ನುಗ್ತಿದ್ದೀನಿ. ಆದರೂ ಹೂ ಮಾತ್ರ ಸಖತ್ತಿತ್ತು ಗುರು. ಹೂ ಅಂದರೆ ಏನು ಗೊತ್ತಿಲ್ಲ ಅಲ್ಲ, ಹೂ ಅಂದರೆ ವ್ಯೂ ಮಾತ್ರ ಸಖತ್ತಿತ್ತು ಗುರು. ಎಷ್ಟು ಸತಿ ಬಂದು ನೋಡಿದ್ರು ಬೇಜಾರೇ ಆಗಲ್ಲ. 1000 ಸತಿ ಬೇಕಾದರೂ ಬರ್ಬೋದು ಇಲ್ಲಿಗೆ. ಅಷ್ಟು ಅಂದರೆ ಇನ್ನೂ ಸ್ವಲ್ಪ ನೀರು ಕಮ್ಮಿ ಇದ್ದಾವೆ, ಇಲ್ಲಿ ನೀರು ಕಮ್ಮಿ ಬೀಳ್ತಿದ್ದಾವೆ. ಅದೇ ಏನಾದರೂ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ನಿಜ ನೀರು ಬೀಳೋ ಫೋರ್ಸಿಗೆ ನಾವು ಮುಂದಕ್ಕೆ ಹೋಗಲ್ಲೇನೋ ಅಪ್ಪ, ಅಷ್ಟು ಫೋರ್ಸ್ ಬೀಳ್ತವೆ ಇಲ್ಲಿ ನಿಜ. ಹೆಂಗಿದೆ ನೋಡಿ, ಕೊನೆಗೂ ಸಾಧಿಸ್ಬಿಟ್ಟೆ. ಕುಡ್ಲು ತೀರ್ಥ ಫಾಲ್ಸ್ ಅಂದ್ರೆ ಏನ್ ಗೊತ್ತಾ? ಕುಡ್ಲು ಅಂದ್ರೆ ರಿಯೋನೈಟಿಂಗ್, ತೀರ್ಥ ಅಂದ್ರೆ ಶೇಖರ್ ವಾಟರ್. ಈಗ ನೀರು ಕಮ್ಮಿನೇ ಹರಿತಿದೆ, ನೀವು ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಜಾಸ್ತಿನೂ ಇರುತ್ತೆ. ಇದ್ರದ್ದು ಲೊಕೇಶನ್ ಎಲ್ಲಪ್ಪ ಅಂದ್ರೆ ಇದು ಆಗೊಂಬೆಯಿಂದ 30 ಕಿಲೋಮೀಟರ್ಸ್ ಇದೆ, ಇಬ್ರಿಯಿಂದ 20 ಕಿಲೋಮೀಟರ್ಸ್ ಇದೆ. ಪ್ಲಾಸ್ಟಿಕ್ ನಾಟ್ ಅಲೌಡ್ ನೋಡಿ, ಪ್ರಕೃತಿಗೆ ಹಾನಿಕಾರ. ನೀವು ಕೂಡ ಬನ್ನಿ, ನಿಮ್ ಫ್ಯಾಮಿಲಿಗೂ ಕರ್ಕೊಂಡ್ ಬಂದು ಫುಲ್ ಎಂಜಾಯ್ ಮಾಡ್ತೀರಾ. ನಿನ್ನೆಯಿಂದ ಎಷ್ಟು ಕೆಲಸ ಮಾಡಿದ್ದೀವಿ ಗೊತ್ತಾ ನಾವು. ನಿನ್ನೆ ಬೆಳಗ್ಗೆ 3 ಗಂಟೆಯಿಂದ ಕ್ರಿಕೆಟ್ ಆಡಿ, 3 ಗಂಟೆಯಿಂದ 6 ಗಂಟೆವರೆಗೂ ಕ್ರಿಕೆಟ್ ಆಡಿ, ಮತ್ತೆ ಅಲ್ಲಿ 3 ಗಂಟೆಯಿಂದ ಮನೆಗೆ ಹೋಗಿ ಸ್ನಾನ ಮಾಡಿ, ಮತ್ತೆ 9 ಗಂಟೆಯಿಂದ ಅದು ನಮ್ಮ ದುರ್ಗದಲ್ಲಿ ನೆಟ್ ಕ್ರಿಕೆಟ್ ಆಡಿ 9 ಗಂಟೆಯಿಂದ 10-12 ಗಂಟೆವರೆಗೂ, ಮತ್ತೆ ಬೈಕ್ ಜರ್ನಿ ಮಾಡ್ಕೊಂಡು ಇವಾಗ ಇಲ್ಲಿ 1 ಗಂಟೆಗೆ ಬಂದು 4 ಗಂಟೆಗೆ ಇಲ್ಲಿ ಎಷ್ಟು ಒಂದು ಗಂಟೆಗೆ ಇದ್ವಲ್ಲ, ಇಲ್ಲಿ 1 ಗಂಟೆಗೆ ಬಂದು ಮತ್ತೆ ಇಲ್ಲಿ ಟ್ರಕ್ಕಿಂಗ್ ಮಾಡಿ, ಮತ್ತೆ ಅಲ್ಲಿ ಈಜಾಡಿ, ಮತ್ತೆ ಇವಾಗ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಮುಕ್ಕಲಾರ ಮೈಕೈ ನೋವಾಗೈತೆ. ಹೋಗ್ತಿರೋದೆ ಇವಾಗ ಊರಿಗಿಲ್ಲ ಇನ್ನು. ಈಗ ನಮ್ಮ ಟ್ರಕ್ಕಿಂಗ್ದು ಜರ್ನಿ ಹೆಂಗಾಯ್ತು ಹೆಂಗಿಲ್ಲ ಅಂತ ನಮ್ಮ ಹುಡುಗರಿಗೆ ಕೇಳೋಣ ಬನ್ನಿ. ಸರ್, ನಮ್ಮ ಟ್ರಕ್ಕಿಂಗ್ದು ಜರ್ನಿ ಹೆಂಗಿತ್ತು? ಮುಕ್ಕಳಾರೆ ಇತ್ತು. ಹಾಂ, ಮುಕ್ಕಳಾರೆ ಅಂದರೆ ಮುಕ್ಕಳಾರೆ ಇತ್ತು ಬ್ರೋ. ಟ್ರಕ್ಕಿಂಗ್ ಭಾಳ ಸುಸ್ತಾಗ್ಬಿಟ್ಟಿವಿ. ಚೆನ್ನಾಗಿ ಎಂಜಾಯ್ ಮಾಡೋದು. ಇವರೆಲ್ಲ ಏನು ನನ್ನ ಮುಂದೆ ಇವ್ರಂತ ಸತ್ತೋಗಿದ ಮಾತೇ ಬರ್ತಿಲ್ಲ. ಹೇಳ್ರಿ ಟ್ರಕ್ಕಿಂಗ್ ಹೆಂಗಿತ್ತು ಹೇಳ್ರಿ. ಇನ್ನೊಂದ್ಸತಿ ಬರಬಾರ್ದು ಯಾರು. ಯಾಕೆ? ಫಾರೂಕ್ ಬೈನ ಎಂಜಾಯ್ ಮಾಡಿಲ್ಲ, ಬರೀ ಏನೇನೋ ನೋಡ್ಕೊಂಡಿದ್ರು ಫಾರೂಕ್. ಅಲ್ಲ, ನೀನು ಹಂಗೆ ಬರೀ ನಡ್ಕೊಂಬರಕ್ಕೆ ಸಾಯ್ತಿದ್ಯಲ್ಲ. ಇನ್ನು ನೀನು ನನ್ನ ಬ್ಯಾಗ್ ಹಾಕೊಂಡಿದ್ದೀನಿ, ಆ ಬ್ಯಾಗ್ ಹಾಕೊಂಡಿದ್ರೆ ಇನ್ನೇನು ಅಲ್ಲೇ ಹೋಗ್ಬಿಡ್ತಿದ್ದೇನೋ ಒಬ್ಬ ನೀನು.
ಓಕೆ, ಇಷ್ಟೊತ್ತು ನೋಡಿದ್ದು ವ್ಲಾಗ್ ಇದೆ. ನಿಜ ನನಗಂತೂ ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ಮತ್ತೆ ಬರ್ತೀನಿ ಯಾವತ್ತನ ಒಂದು ದಿವಸ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ನನಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್ ಬಾಯ್ ಬಾಯ್.